ಸಿಂಧು ಶಿಡ್ಲಘಟ್ಟ ತಹಸೀಲ್ದಾರ್ ಮಾತಾಡ್ತಿದ್ದೀನಿ. 24ನೇ ನವೆಂಬರ್ 2025 ಸಿಎಂ ಬರ್ತಿದ್ದಾರೆ ಶಿಡ್ಲಘಟ್ಟ ತಾಲೂಕಲ್ಲಿ. ನಮ್ಮ ಜಿಲ್ಲೆಯ ವಿವಿಧ ಕಾರ್ಯಗಳ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಅವರು ಆಗಮಿಸ್ತಿದ್ದಾರೆ. ಸೊ ನಮ್ಮಲ್ಲಿ ಮೇನ್ ಆಗಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಅನ್ನೋ ಕಾಮಗಾರಿ 200 ಕೋಟಿ ಪ್ರಾಜೆಕ್ಟ್ ಗೆ ಉದ್ಘಾಟನೆ ಮಾಡ್ತಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲಾ ಕಾಮಗಾರಿಗಳ ವೆಚ್ಚ ಬಂದು 2000 ಕ್ರೋರ್ಸ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಎಲ್ಲಾ ಕಾಮಗಾರಿಗಳು ಇನ್ನು ಚಾಲ್ತಿಯಲ್ಲಿ ನಡೀತಿದೆ, ಯಾವ್ದು ಉದ್ಘಾಟನೆ ಮಾಡ್ಬೇಕು, ನಾವು ಎಲ್ಲಾದ್ರೂ ಶಂಕುಸ್ಥಾಪನೆ ಮಾಡ್ಬಿಟ್ಟು ಸಿಎಂ ಅವರು ಬರ್ತಾರೆ. ಸೊ ಎಲ್ಲ ಶಿಡ್ಲಘಟ್ಟ ಸಮಸ್ತ ಜನರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಒಕ್ಕೂಡಿ ನಾವು ಅದನ್ನ ಚೆನ್ನಾಗಿ ನಿರ್ವಹಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಂತೀನಿ. ಎಲ್ರು ಬಂದು ಭಾಗವಹಿಸಿ. ಥ್ಯಾಂಕ್ ಯು. ಎಲ್ಲ ಸಿಎಂ ಕಾರ್ಯಕ್ರಮ ಆಗಿರೋದ್ರಿಂದ ಡಿಸಿ ಆಫೀಸು ಮತ್ತೆ ಸಿಎಂ ಪ್ರೋಟೋಕಾಲ್ ಅಲ್ಲಿ ಏನಿರುತ್ತೆ ಎಲ್ಲ ನೋಡ್ಕೊಂಡು ಅವ್ರು ಮಾಡ್ತಾರೆ. ಸೊ ಡಿಸಿ ಆಫೀಸು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಸಚಿವರು ಮತ್ತೆ ನಮ್ಮ MLA ಎಲ್ಲರೂ ಸೇರಿ ಎಲ್ಲರೂ ಒಟ್ಟಿಗೆ ಮಾಡ್ತಿರೋದ್ರಿಂದ ಟೋಟಲ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಅಲ್ಲಿ ನಾವು ಮಾಡ್ತಿದೀವಿ ಅದನ್ನ. ಸೊ ಎಲ್ಲ ಭದ್ರತೆ ಪೊಲೀಸ್ ಅವ್ರು ನೋಡ್ಕೋತಾರೆ. SP ಸರ್ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಸಿಎಂ ಅವರು ಹೆಲಿಪ್ಯಾಡ್ ಅಲ್ಲಿ ಬಂದು ಇಳಿದು ಅವರು ಇಲ್ಲಿ ಆಗಮಿಸಿ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ನಮ್ಗೆ ಸ್ಟೇಜ್ ಮತ್ತೆ ಊಟದ ವ್ಯವಸ್ಥೆನೂ ಇರುತ್ತೆ. ಊಟದ ವ್ಯವಸ್ಥೆ ನಾವು ಎಲ್ಲ ಜನರಿಗೆ ಏರ್ಪಡಿಸಿದೀವಿ. ಮತ್ತೆ ನಾವು ಮೀಡಿಯಾದವ್ರಿಗೆ ಮತ್ತೆ ಸಿಎಂ ಅವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಎಲ್ಲಾ ಕಾರ್ಯಕ್ರಮವನ್ನು ಅಲ್ಲೇ ನಾವು ಯಾವ್ಯಾವ ಸ್ಥಳದಲ್ಲಿ ಅಂತ ನಿಗದಿಪಡಿಸಿದೀವಿ, ಅದೇ ಸ್ಥಳದಲ್ಲಿ ಎಲ್ಲಾ ಕಾರ್ಯಕ್ರಮವೂ ನಡೆಯುತ್ತೆ. ಮಾತಾಡ್ಬಿಟ್ಟು ಮತ್ತೆ ಏನ್ ಬೇಕು ನಮ್ ಕಡೆಯಿಂದ ಸೂಕ್ತ ಕ್ರಮ ಮತ್ತೆ ವ್ಯವಸ್ಥೆಗಳೇನಿದೆ ಮಾಡಿದೀವಿ. ಆತರ ಯಾವ್ದೇ ಘಟನೆಗಳು ನಡೆದಿರೋ ತರ ನಮ್ಮ ಏನಿದೆ ನಮ್ಮ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಕ್ರಮಗಳನ್ನು ವಹಿಸಿದೀವಿ. ಸೊ ಆತರ ಯಾವ್ದೇ ಘಟನೆಗಳಾಗ್ಲಿ ನಮ್ಮ ಸಿಎಂ ಕಾರ್ಯಕ್ರಮದಲ್ಲಿ ಆಗದಿರೋ ತರ ನಾವು ಅದನ್ನ ನೋಡ್ಕೊಂಡು ಮುನ್ನೆಚ್ಚರಿಕೆಯಿಂದ ನಾವು ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ವಹಿಸಿದ್ವಿ. ಅದು ಹಳೆ ಕತೆ ಆಗಿರೋದ್ರಿಂದ ಮತ್ತೆ ಏನಿದೆ ಅನ್ನೋದು ವ್ಯವಸ್ಥೆ ಮತ್ತೆ ಏನಿದೆ ಅನ್ನೋದು ಮಾಡಿ ಮನ್ಸಲ್ಲಿ ಅದೇನಿದೆ ಮಾಡ್ತೀವಿ. ಆ ಕಡೆ ಪಾರ್ಕಿಂಗ್ ಅಂತ ಅನ್ಕೊಂಡಿದೀವಿ. ವಡ್ನಾಯಕ್ನಲ್ಲಿ ಗೇಟು ಮತ್ತೆ ಹನುಮಂತಪುರ ಎಂಟ್ರೆನ್ಸ್ ಅಲ್ಲಿ ಏನಿದೆ, ಒಟ್ಟು ಎಕರೆಯಲ್ಲಿ ಅಲ್ಲಿ ಒಂದು ಬಸ್ಗೆ ಪಾರ್ಕಿಂಗು, ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು 6 ಪಾರ್ಕಿಂಗ್ ಜಾಗಗಳನ್ನು ನಿಗದಿಪಡಿಸಿದೀವಿ. ಸೊ ಅದು ಪೊಲೀಸ್ ಇಲಾಖೆಯವ್ರು ಏನಿದ್ದಾರೆ ಪಾರ್ಕಿಂಗ್ ಮತ್ತೆ ಅದರದ್ದು ವ್ಯವಸ್ಥೆಯನ್ನು ಅವ್ರು ನಡೆಸ್ತಾರೆ. ಸೊ ಅದ್ರ ಪ್ರಕಾರ ಅದೇನಿದೆ ನಡೆಯುತ್ತೆ. ವೈದ್ಯಕೀಯ ವ್ಯವಸ್ಥೆ ಎಲ್ಲವನ್ನು ಮಾಡಿರ್ತೀವಿ. ಸೊ ನಮ್ಮ ಅಂದಾಜು 30ರಿಂದ 40 ಸಾವಿರ ಜನನ ನಾವು ಆಕ್ಷೇಪಿಸ್ತಿದೀವಿ. ಸೊ ಇನ್ನು ಹೆಚ್ಚಾಗಿ ಬಂದ್ರೆ ನಮಗೂ ಎಲ್ಲರಿಗೂ ಸಂತಸದ ಸುದ್ದಿ ಇರುತ್ತೆ. ಮತ್ತೆ ಎಲ್ಲ ಹೆಚ್ಚು ಜನ ಬಂದು ಭಾಗವಹಿಸಿದ್ರೆ ನಮ್ಮ ತಾಲೂಕು ಮತ್ತೆ ನಮ್ಮ ಜಿಲ್ಲೆಯ ಹೆಸರು ರಾರಾಜಿಸ್ಬೇಕಂತ ಇದು ಅನ್ಕೊಂಡಿದ್ದೀವಿ. ಸ್ವೀಕಾರ ಮಾಡೋದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದೆ. ಸೊ ಸಿಎಂ ಅವರು ಬರ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನೇನು ಚೆನ್ನಾಗಿರೋ ಪ್ರಗತಿ ಕಾರ್ಯಗಳಿದೆ ಅವೇ ಹೈಲೈಟ್ ಆಗಿ ಅವೇ ಚೆನ್ನಾಗಿ ನಡೀತಿದೆ ಅಂತ ಎಲ್ಲರಿಗೂ ಆಗ್ಲಿ. ನಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಆಗಿರ್ಬೋದು, MLA ಆಗಿರ್ಬೋದು, DC ಸರ್, ADC ಸರ್ ಮತ್ತೆ ಟೋಟಲ್ ಟೀಮ್ ಯಾರಿದ್ದಾರೆ ಜಿಲ್ಲಾಡಳಿತದ್ದು ಎಲ್ಲರೂ ಶ್ರಮ ವಹಿಸಿ ಎಲ್ಲರೂ ಚೆನ್ನಾಗಿ ಮಾಡ್ಬೇಕನ್ನೋ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಖುದ್ದಾಗಿ ಹಾಜರಿದ್ದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಅವರೇ ಖುದ್ದಾಗಿ ಬಂದು ಶಿಡ್ಲಘಟ್ಟ ತಾಲೂಕಲ್ಲಿ ಎಲ್ಲರೂ ಕ್ರಮ ವಹಿಸಿ ಚೆನ್ನಾಗಿ ಮಾಡ್ಬೇಕು, ನಾವು ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕಂತ ಎಲ್ಲಾ ವ್ಯವಸ್ಥೆಗಳು ಮತ್ತೆ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡಿದೀವಿ. ನೀವೇ ನೋಡಿದಿರೋ ಹಾಗೆ ಟೆಂಟು ಮತ್ತೆ ಇವಾಗ ಏನೇನಿದೆ ಅದನ್ನೆಲ್ಲ ಬಂದಿದೆ ಹನುಮಂತಪುರದಲ್ಲಿ. ಮಿಕ್ಕಿದಿನ ಕೆಲವು ದಿನಗಳಲ್ಲಿ ಸ್ಟೇಜ್ ಸೆಟಪ್ ಆಗಿ ಎಲ್ಲಾ ವ್ಯವಸ್ಥೆನೂ ಚೆನ್ನಾಗಾಗುತ್ತೆ. ಸೊ ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ. ಥ್ಯಾಂಕ್ ಯು.